forever on fire. ಇದು ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಹೇಳಿದಂಥ ಮಾತು. ದಲಿತರ ದುಡ್ಡು, ದಲಿತರ ಉದ್ಧಾರಕ್ಕೋಸ್ಕರ ಎತ್ತಿಟ್ಟಂಥ ದುಡ್ಡು ಯಾರ್ಯಾರ ಜೇಬಿಗೆ. ಮಾತು ಮಾತ್ರ ನಾವು ದಲಿತರ ಪರ, ನಾವು ನಿರ್ಗತಿಕರ ಪರ, ನಾವು ಇನ್ನೊಬ್ಬರ ಪರ, ಮತ್ತೊಬ್ಬರ ಪರ. ಯಾರ ಪರ? ಏನು ಪರ? ಇಡೀ ನಾಗೇಂದ್ರನನ್ನ ವಶಕ್ಕೆ ಪಡೆದಿರೋದೇ ಹಗರಣಕ್ಕೆ ಸಾಕ್ಷಿ. ವಿಸ್ತಾರ ನ್ಯೂಸ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ನೀಡಿದ್ದಾರೆ. ದಲಿತರ ಹಣವನ್ನ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿದೆ. ಕರ್ನಾಟಕವನ್ನ ಹೈಕಮಾಂಡ್ ಎಟಿಎಂ ಮಾಡಿಕೊಂಡಿದೆ. ವಾಲ್ಮೀಕಿ ಹಗರಣದ ಹಿಂದೆ ದೊಡ್ಡವರಿದ್ದಾರೆ. ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮ ಆದರೆ ಸಾಕಾಗೋದಿಲ್ಲ, ತಾರ್ಕಿಕ ಅಂತ್ಯ ಕಾಣಬೇಕು. ಇದು ಭ್ರಷ್ಟಾಚಾರ ಕೇಸಲ್ಲಿ ಯಾರೇ ಇದ್ರೂ ಕ್ರಮ ಆಗಲೇಬೇಕು ಅಂದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದು ಆ ಬಂಧನ ಮಾಡುವ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿರುವಂಥ ಒಂದು ಇನ್ನೋವಾ ವಾಹನ ಇದೆಯಲ್ಲ, ಆ ಇನ್ನೋವಾ ವಾಹನದ ಒಳಗೆ ಮಾಜಿ ಸಚಿವ ನಾಗೇಂದ್ರ ಇದ್ದಾರೆ. ನಾಗೇಂದ್ರ ಅವ್ರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸುಮಾರು 40 ಗಂಟೆಗಳ ಕಾಲ ಸತತ ವಿಚಾರಣೆ ಆಯಿತು. ವಿಚಾರಣೆಯ ನಂತರ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಿರೋದು. ರಾಜಕೀಯ ಪ್ರೇರಿತ, ಇನ್ನೊಂದು ಪ್ರೇರಿತ, ಮತ್ತೊಂದು ಪ್ರೇರಿತ, ಮತ್ತೇನ್ರಿ ಭ್ರಷ್ಟರನ್ನೆಲ್ಲ ಹಾದ್ ಬೀದಿಲಿ ಓಡಾಡೋಕ್ಕೆ ಬಿಡಬೇಕಾ? ಯಾರ ದುಡ್ಡದು? 187 ಕೋಟಿ ರೂಪಾಯಿ ಯಾರ ದುಡ್ಡದು? ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ನೋಡ್ತಾ ಇರುವಂತಹ ದೃಶ್ಯ ನಾಗೇಂದ್ರ ಅವರ ದೃಶ್ಯ. ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಇಡಿ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ನಾಗೇಂದ್ರ ಅವರು ಯಾವುದರ ಬಗ್ಗೆಯೂ ಮಾತನಾಡುವುದಕ್ಕೆ ಒಲ್ಲೆ ಅಂತ ಇದ್ದಾರೆ. ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ನಾಗೇಂದ್ರ. ನೀವು ಕೂಡ ನೋಡಿದ್ರಿ ಆ ದೃಶ್ಯದಲ್ಲಿ. ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿತ್ತು. ಇದರ ಬೆನ್ನಲ್ಲೇ ಇದೇ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂಥ ನಾಗೇಂದ್ರ ಇಡಿ ವಶಕ್ಕೆ. ಮಾಜಿ ಸಚಿವ ಬಿ ನಾಗೇಂದ್ರ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಆಗಮಿಸಿದ್ದಾರೆ. ಸೂಕ್ತ ಸಾಕ್ಷ್ಯಗಳ ಸಮೇತ ಮಾಜಿ ಸಚಿವ ನಾಗೇಂದ್ರ ವಶಕ್ಕೆ ಪಡೆಯಲಾಗಿದೆ. ಬಹುಕೋಟಿ ಹಗರಣದಲ್ಲಿ ನಾಗೇಂದ್ರ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಕಚೇರಿಗೆ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 40 ಗಂಟೆಗಳ ಸತತ ತಲಾಶ್. ಇದಾದ ನಂತರ ಇಡಿ ಅಧಿಕಾರಿಗಳಿಂದ ನಾಗೇಂದ್ರ ಬಂಧನ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ, ನಾಗೇಂದ್ರ ಅವರನ್ನ ಕರೆತಂದಂಥ ದೃಶ್ಯಗಳು. ವಶಕ್ಕೆ ಪಡೆದರು ಇಡಿ ಅಧಿಕಾರಿಗಳು. ನೇರವಾಗಿ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ನಾಗೇಂದ್ರ ಕರೆತರಲಾಗಿದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ನಾಗೇಂದ್ರ ಅವರನ್ನ ಕರೆತರಲಾಗಿದೆ. ಮಾಜಿ ಸಚಿವ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ forever on fire. ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಡಿ ಕಚೇರಿಗೆ ಕರೆತಂದಿದ್ದಾರೆ. ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾಗೇಂದ್ರ. ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಇಲ್ಲಪ್ಪ ನಾನು ಮಾಡಿಲ್ಲ, ಇದು ರಾಜಕೀಯ ಪ್ರೇರಿತ ಅಂತ ಆದರೂ ಹೇಳ್ಬೋದಾಗಿತ್ತು, ಅದನ್ನು ಹೇಳಿಲ್ಲ. ಫ್ರೀ ಆ್ಯಂಡ್ ಫೇರ್ ತನಿಖೆ ಆಗಲಿ, ನಾವು ಹೊರಬರ್ತೀನಿ ಅಂತಾದರೂ ಹೇಳಬೇಕಾಗಿತ್ತು, ಅದನ್ನು ಹೇಳಿಲ್ಲ ನಾಗೇಂದ್ರ. ಯಾವ ಮಾತನ್ನು ಆಡದೆ ನಾಗೇಂದ್ರ ತಮ್ಮ ಪಾಡಿಗೆ ತಾವು ಇಡಿ ವಶಕ್ಕೆ ಹೋಗಿದ್ದಾರೆ. ಇಡಿ ಮಾಜಿ ಸಚಿವರನ್ನ ವಶಕ್ಕೆ ಪಡ್ಕೊಂಡಿದೆ. ಸತತ 40 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ನಾಗೇಂದ್ರ ಮನೆ ಶೋಧಿಸಿದ್ರು, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ರು. ಯಾವುದೋ ಬಲವಾದ ಸಾಕ್ಷಿ ಸಿಕ್ಕಿದೆ. ಆ ಬಲವಾದ ಸಾಕ್ಷಿ ಇರೋದ್ರಿಂದಲೇ ಇಡಿ ಅಧಿಕಾರಿಗಳು
ನಾಗೇಂದ್ರ ಅವರನ್ನು ಬಂಧಿಸಿದ್ದಾರೆ. ಸೊ ಅಲ್ಟಿಮೇಟ್ಲಿ ನಾಗೇಂದ್ರ ಇಡಿ ವಶಕ್ಕೆ, ಇಡಿ ಕಸ್ಟಡಿಯಲ್ಲಿ. ಈ ಹಿಂದಿನ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡಿದರು. ಇದೇ ಕಾಂಗ್ರೆಸ್ನ ಸರ್ಕಾರ, ಆಗ ವಿರೋಧ ಪಕ್ಷ ಆಗಿತ್ತು, ಈಗ ಅಧಿಕಾರದಲ್ಲಿದೆ. 40% ಕಮಿಷನ್ನು, ಭ್ರಷ್ಟಾಚಾರ ಅಂತ ಹೇಳಿದಂಥದ್ದು. ಈಗ ನೋಡಿದ್ರೆ ಸರ್ಕಾರದ ಆರಂಭದಲ್ಲೇ ಬಹುಕೋಟಿ ಭ್ರಷ್ಟಾಚಾರ. ಹಾಗಾದರೆ ಸುಭಗರು ಯಾರು ಅಂತ ನಾವು ಕೇಳಬೇಕು. ಎಲ್ಲರೂ ಕಳ್ಳರೇ ಆಗೋದ್ರೆ ಸುಭಗರು ಯಾರು? ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕು. ಮಾಧ್ಯಮವಾಗಿ ನಾವು ಪ್ರಶ್ನೆ ಮಾಡಿದ್ರೆ ಇನ್ಯಾರು ಪ್ರಶ್ನೆ ಮಾಡ್ತಾರೆ? ಯಾರದ್ರಿ ದುಡ್ಡು 187 ಕೋಟಿ? ಏನು ನಿಮ್ಮ ಮನೆಯಿಂದ ತಂದು ಕೊಟ್ರಾ? ನಾಗೇಂದ್ರ ಅವ್ರು ಇನ್ನೇನು ಬಿಸ್ನೆಸ್ ಮಾಡ್ತಾರಲ್ಲ ಅದು ಇದು ಅಂತ ನೀವು ಅಲ್ಲಿಂದ ತಂದು ಕೊಟ್ರಾ? ಇಲ್ಲ ತಾನೆ. ನಿಮ್ಮ ದುಡ್ಡು, ನೀವು ಕಟ್ಟಿರುವ ತೆರಿಗೆ ದುಡ್ಡು. ಆ ತೆರಿಗೆ ದುಡ್ಡು ಯಾರಿಗೂ ಹೋಗಬೇಕಾಗಿತ್ತು? ದಲಿತರಿಗೆ ಹೋಗಬೇಕಾಗಿತ್ತು, ವಾಲ್ಮೀಕಿ ಸಮಾಜಕ್ಕೆ ಹೋಗಬೇಕಾಗಿತ್ತು. ಅದು ಬಿಟ್ಟು ನಿಮ್ಮ ಜೇಬು ಸೇರಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.